ಕರ್ನಾಟಕ ಸುದ್ದಿ ಹೊರತುಪಡಿಸಿ ಬೇರೆ ಸುದ್ದಿ ನೋಡೋಣ್ರಪ್ಪ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದಡಿ ಖಾನಾಪುರ ಸಿಪಿಐ ಅಮಾನತ್ತಾಗಿರೋದು. ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕರ್ತವ್ಯ ಲೋಪ, ನಿಷ್ಕಾಳಜಿ, ಬೇಜವಾಬ್ದಾರಿತನದ ಆರೋಪ. ಬೆಳಗಾವಿ ಉತ್ತರ ಐಜಿಪಿ ವಿಕಾಸ್ ಕುಮಾರ್ ಇವರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾನಾಪುರ ಸಿಪಿಐ ಅವರನ್ನು ಅಮಾನತು ಮಾಡಿದ್ದಾರೆ. ಕರ್ತವ್ಯ ಲೋಪ, ನಿಷ್ಕಾಳಜಿ ಅನ್ನುವಂತಹ ಕಾರಣವನ್ನು ನೀಡಿ ಈಗ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ನಿರ್ಲಕ್ಷ್ಯತನ, ಹಾಗೆಯೇ ಬೇಜವಾಬ್ದಾರಿತನ, ನಿಷ್ಕಾಳಜಿ ಈ ಎಲ್ಲ ವಿಚಾರಗಳ ಆರೋಪವನ್ನು ಇಟ್ಟು ಈಗ ಐಜಿಪಿ ಇವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಿದ ದಿನ 4 ಜಿಲ್ಲೆಗೆ ಸುತ್ತಾಕಿಸಿದ್ರು. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಧಾರವಾಡ ಎಲ್ಲ ಕಡೆನೂ ಓಡಾಡಿಸಿದ್ರು. ಪೊಲೀಸರು ನಮ್ಮ ಜೊತೆ ಈ ರೀತಿ ವರ್ತಿಸಿದ್ರು, ಇದು ಯಾಕೆ, ಏನು ಎತ್ತ ಅಂತ ಬಿಜೆಪಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಕರ್ತವ್ಯ ಲೋಪದಡಿ ಖಾನಾಪುರದ ಸಿಪಿಐ ಮಂಜುನಾಥ್ ಅವರನ್ನು ಅಮಾನತು ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಕರ್ನಾಟಕ ಸುದ್ದಿ ಹೊರತುಪಡಿಸಿ ಬೇರೆ ಸುದ್ದಿ ನೋಡೋಣ್ರಪ್ಪ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದಡಿ ಖಾನಾಪುರ ಸಿಪಿಐ ಅಮಾನತ್ತಾಗಿರೋದು. ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕರ್ತವ್ಯ ಲೋಪ, ನಿಷ್ಕಾಳಜಿ, ಬೇಜವಾಬ್ದಾರಿತನದ ಆರೋಪ. ಬೆಳಗಾವಿ ಉತ್ತರ ಐಜಿಪಿ ವಿಕಾಸ್ ಕುಮಾರ್ ಇವರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾನಾಪುರ ಸಿಪಿಐ ಅವರನ್ನು ಅಮಾನತು ಮಾಡಿದ್ದಾರೆ. ಕರ್ತವ್ಯ ಲೋಪ, ನಿಷ್ಕಾಳಜಿ ಅನ್ನುವಂತಹ ಕಾರಣವನ್ನು ನೀಡಿ ಈಗ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ನಿರ್ಲಕ್ಷ್ಯತನ, ಹಾಗೆಯೇ ಬೇಜವಾಬ್ದಾರಿತನ, ನಿಷ್ಕಾಳಜಿ ಈ ಎಲ್ಲ ವಿಚಾರಗಳ ಆರೋಪವನ್ನು ಇಟ್ಟು ಈಗ ಐಜಿಪಿ ಇವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಿದ ದಿನ 4 ಜಿಲ್ಲೆಗೆ ಸುತ್ತಾಕಿಸಿದ್ರು. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಧಾರವಾಡ ಎಲ್ಲ ಕಡೆನೂ ಓಡಾಡಿಸಿದ್ರು. ಪೊಲೀಸರು ನಮ್ಮ ಜೊತೆ ಈ ರೀತಿ ವರ್ತಿಸಿದ್ರು, ಇದು ಯಾಕೆ, ಏನು ಎತ್ತ ಅಂತ ಬಿಜೆಪಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಕರ್ತವ್ಯ ಲೋಪದಡಿ ಖಾನಾಪುರದ ಸಿಪಿಐ ಮಂಜುನಾಥ್ ಅವರನ್ನು ಅಮಾನತು ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಕರ್ನಾಟಕ ಸುದ್ದಿ ಹೊರತುಪಡಿಸಿ ಬೇರೆ ಸುದ್ದಿ ನೋಡೋಣ್ರಪ್ಪ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದಡಿ ಖಾನಾಪುರ ಸಿಪಿಐ ಅಮಾನತ್ತಾಗಿರೋದು. ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕರ್ತವ್ಯ ಲೋಪ, ನಿಷ್ಕಾಳಜಿ, ಬೇಜವಾಬ್ದಾರಿತನದ ಆರೋಪ. ಬೆಳಗಾವಿ ಉತ್ತರ ಐಜಿಪಿ ವಿಕಾಸ್ ಕುಮಾರ್ ಇವರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾನಾಪುರ ಸಿಪಿಐ ಅವರನ್ನು ಅಮಾನತು ಮಾಡಿದ್ದಾರೆ. ಕರ್ತವ್ಯ ಲೋಪ, ನಿಷ್ಕಾಳಜಿ ಅನ್ನುವಂತಹ ಕಾರಣವನ್ನು ನೀಡಿ ಈಗ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ನಿರ್ಲಕ್ಷ್ಯತನ, ಹಾಗೆಯೇ ಬೇಜವಾಬ್ದಾರಿತನ, ನಿಷ್ಕಾಳಜಿ ಈ ಎಲ್ಲ ವಿಚಾರಗಳ ಆರೋಪವನ್ನು ಇಟ್ಟು ಈಗ ಐಜಿಪಿ ಇವರನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಸಿಟಿ ರವಿ ಅವರನ್ನು ಅರೆಸ್ಟ್ ಮಾಡಿದ ದಿನ 4 ಜಿಲ್ಲೆಗೆ ಸುತ್ತಾಕಿಸಿದ್ರು. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಧಾರವಾಡ ಎಲ್ಲ ಕಡೆನೂ ಓಡಾಡಿಸಿದ್ರು. ಪೊಲೀಸರು ನಮ್ಮ ಜೊತೆ ಈ ರೀತಿ ವರ್ತಿಸಿದ್ರು, ಇದು ಯಾಕೆ, ಏನು ಎತ್ತ ಅಂತ ಬಿಜೆಪಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಕರ್ತವ್ಯ ಲೋಪದಡಿ ಖಾನಾಪುರದ ಸಿಪಿಐ ಮಂಜುನಾಥ್ ಅವರನ್ನು ಅಮಾನತು ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಕರ್ನಾಟಕ ಸುದ್ದಿ ಹೊರತುಪಡಿಸಿ ಬೇರೆ ಸುದ್ದಿ ನೋಡೋಣ್ರಪ್ಪ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದಡಿ ಖಾನಾಪುರ ಸಿಪಿಐ ಅಮಾನತ್ತಾಗಿರೋದು. ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ನ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕರ್ತವ್ಯ ಲೋಪ, ನಿಷ್ಕಾಳಜಿ, ಬೇಜವಾಬ್ದಾರಿತನದ ಆರೋಪ. ಬೆಳಗಾವಿ ಉತ್ತರ ಐಜಿಪಿ ವಿಕಾಸ್ ಕುಮಾರ್ ಇವರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾನಾಪುರ ಸಿಪಿಐ ಅವರನ್ನು ಅಮಾನತು ಮಾಡಿದ್ದಾರೆ. ಕರ್ತವ್ಯ ಲೋಪ, ನಿಷ್ಕಾಳಜಿ ಅನ್ನುವಂತಹ ಕಾರಣವನ್ನು ನೀಡಿ ಈಗ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ನಿರ್ಲಕ್ಷ್ಯತನ, ಹಾಗೆಯೇ ಬೇಜವಾಬ್ದಾರಿತನ, ನಿಷ್ಕಾಳಜಿ ಈ ಎಲ್ಲ ವಿಚಾರಗಳ ಆರೋಪವನ್ನು ಇಟ್ಟು ಈಗ ಐಜಿಪಿ
ಇವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ ದಿನ 4 ಜಿಲ್ಲೆಗೆ ಸುತ್ತಾಕಿಸಿದ್ರು. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಧಾರವಾಡ ಎಲ್ಲ ಕಡೆನೂ ಓಡಾಡಿಸಿದ್ರು. ಪೊಲೀಸರು ನಮ್ಮ ಜೊತೆ ಈ ರೀತಿ ವರ್ತಿಸಿದ್ರು, ಇದು ಯಾಕೆ, ಏನು ಎತ್ತ ಅಂತ ಬಿಜೆಪಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಕರ್ತವ್ಯ ಲೋಪದಡಿ ಖಾನಾಪುರದ ಸಿಪಿಐ ಮಂಜುನಾಥ್ ಅವರನ್ನು ಅಮಾನತು ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಕರ್ನಾಟಕ ಸುದ್ದಿ ಹೊರತುಪಡಿಸಿ ಬೇರೆ ಸುದ್ದಿ ನೋಡೋಣ್ರಪ್ಪ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದಡಿ ಖಾನಾಪುರ ಸಿಪಿಐ ಅಮಾನತ್ತಾಗಿರೋದು. ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕರ್ತವ್ಯ ಲೋಪ, ನಿಷ್ಕಾಳಜಿ, ಬೇಜವಾಬ್ದಾರಿತನದ ಆರೋಪ. ಬೆಳಗಾವಿ ಉತ್ತರ ಐಜಿಪಿ ವಿಕಾಸ್ ಕುಮಾರ್ ಇವರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾನಾಪುರ ಸಿಪಿಐ ಅವರನ್ನು ಅಮಾನತು ಮಾಡಿದ್ದಾರೆ. ಕರ್ತವ್ಯ ಲೋಪ, ನಿಷ್ಕಾಳಜಿ ಅನ್ನುವಂತಹ ಕಾರಣವನ್ನ ನೀಡಿ ಈಗ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ನಿರ್ಲಕ್ಷ್ಯತನ, ಹಾಗೇನೆ ಬೇಜವಾಬ್ದಾರಿತನ, ನಿಷ್ಕಾಳಜಿ ಈ ಎಲ್ಲ ವಿಚಾರಗಳ ಆರೋಪವನ್ನ ಇಟ್ಟು ಈಗ ಐಜಿಪಿ ಇವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ ದಿನ 4 ಜಿಲ್ಲೆಗೆ ಸುತ್ತಾಕಿಸಿದ್ರು. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಧಾರವಾಡ ಎಲ್ಲ ಕಡೆನೂ ಓಡಾಡಿಸಿದ್ರು. ಪೊಲೀಸರು ನಮ್ಮ ಜೊತೆ ಈ ರೀತಿ ವರ್ತಿಸಿದ್ರು, ಇದು ಯಾಕೆ, ಏನು ಎತ್ತ ಅಂತ ಬಿಜೆಪಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಕರ್ತವ್ಯ ಲೋಪದಡಿ ಖಾನಾಪುರದ ಸಿಪಿಐ ಮಂಜುನಾಥ್ ಅವರನ್ನು ಅಮಾನತು ಮಾಡಿ ಈಗ ಆದೇಶ ಹೊರಡಿಸಲಾಗಿದೆ. ಕರ್ನಾಟಕ ಸುದ್ದಿ ಹೊರತುಪಡಿಸಿ ಬೇರೆ ಸುದ್ದಿ ನೋಡೋಣ್ರಪ್ಪ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪದಡಿ ಖಾನಾಪುರ ಸಿಪಿಐ ಅಮಾನತ್ತಾಗಿರೋದು. ಖಾನಾಪುರ ಸಿಪಿಐ ಮಂಜುನಾಥ್ ನಾಯಕ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕರ್ತವ್ಯ ಲೋಪ, ನಿಷ್ಕಾಳಜಿ, ಬೇಜವಾಬ್ದಾರಿತನದ ಆರೋಪ. ಬೆಳಗಾವಿ ಉತ್ತರ ಐಜಿಪಿ ವಿಕಾಸ್ ಕುಮಾರ್ ಇವರನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಎಂಎಲ್ಸಿ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖಾನಾಪುರ ಸಿಪಿಐ ಅವರನ್ನು ಅಮಾನತು ಮಾಡಿದ್ದಾರೆ. ಕರ್ತವ್ಯ ಲೋಪ, ನಿಷ್ಕಾಳಜಿ ಅನ್ನುವಂತಹ ಕಾರಣವನ್ನ ನೀಡಿ ಈಗ ಇವರನ್ನ ಸಸ್ಪೆಂಡ್ ಮಾಡಲಾಗಿದೆ. ನಿರ್ಲಕ್ಷ್ಯತನ, ಹಾಗೇನೆ ಬೇಜವಾಬ್ದಾರಿತನ, ನಿಷ್ಕಾಳಜಿ ಈ ಎಲ್ಲ ವಿಚಾರಗಳ ಆರೋಪವನ್ನ ಇಟ್ಟು ಈಗ ಐಜಿಪಿ ಇವರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ ದಿನ 4 ಜಿಲ್ಲೆಗೆ ಸುತ್ತಾಕಿಸಿದ್ರು. ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಧಾರವಾಡ ಎಲ್ಲ ಕಡೆನೂ ಓಡಾಡಿಸಿದ್ರು. ಪೊಲೀಸರು ನಮ್ಮ ಜೊತೆ ಈ ರೀತಿ ವರ್ತಿಸಿದ್ರು, ಇದು ಯಾಕೆ, ಏನು ಎತ್ತ ಅಂತ ಬಿಜೆಪಿ ಸಿಟಿ ರವಿ ಪ್ರಶ್ನೆಯನ್ನ ಮಾಡಿದ್ರು. ಈ ಎಲ್ಲ ಬೆಳವಣಿಗೆಯ ಬೆನ್ನಲ್ಲೇ ಕರ್ತವ್ಯ ಲೋಪದಡಿ ಖಾನಾಪುರದ ಸಿಪಿಐ ಮಂಜುನಾಥ್ ಅವರನ್ನು ಅಮಾನತು ಮಾಡಿ ಈಗ ಆದೇಶ